ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ತನ್ನ ಹೆಸರಿನ ಸ್ಟ್ಯಾಂಡ್ ಉದ್ಘಾಟನೆ ಮಾಡೋದಕ್ಕೆ ಪೋಷಕರನ್ನ ವೇದಿಕೆಗೆ ಆಹ್ವಾನಿಸಿದ ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಟೆಸ್ಟ್, ಟಿ20 ಹಾಗೂ ಏಕದಿನ ಕ್ರಿಕೆಟ್ಗೆ ರೋಹಿತ್ ಶರ್ಮಾ ಅವರ ಕೊಡುಗೆ ಅಪಾರ. ಏಕದಿನ ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾ ಮುನ್ನಡೆಸ್ತಾ ಇರುವಂತಹ ರೋಹಿತ್ ಶರ್ಮಾ ಟೆಸ್ಟ್ ಹಾಗೂ ಟಿ20 ಕ್ರಿಕೆಟ್ಗೆ ವಿದಾಯವನ್ನ ಹೇಳಿದ್ದಾರೆ. ದಿಗ್ಗಜರ ಸಾಲಿನಲ್ಲಿ ರೋಹಿತ್ ಶರ್ಮಾ ಗುರುತಿಸಿಕೊಂಡಿದ್ದಾರೆ. ಇದೀಗ ರೋಹಿತ್ ಶರ್ಮಾ ಕೊಡುಗೆ ಪರಿಗಣಿಸಿ ವಾಂಖೆಡೆ ಕ್ರೀಡಾಂಗಣದಲ್ಲಿ ರೋಹಿತ್ ಶರ್ಮಾ ಪ್ರೇಕ್ಷಕರ ಸ್ಟ್ಯಾಂಡ್ ಉದ್ಘಾಟನೆಗೊಂಡಿದೆ. ರೋಹಿತ್ ಶರ್ಮಾಗೆ ಗೌರವ ನೀಡುವಂತಹ ಸಲುವಾಗಿ ಮುಂಬೈ ಕ್ರಿಕೆಟ್ ಸಂಸ್ಥೆ ಇಂದು ರೋಹಿತ್ ಶರ್ಮಾ ಸ್ಟ್ಯಾಂಡ್ ಅನ್ನು ತೆರೆದಿದೆ. ಖುದ್ದು ರೋಹಿತ್ ಶರ್ಮಾ ಈ ಒಂದು ಸ್ಟ್ಯಾಂಡ್ ಅನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ರೋಹಿತ್ ಶರ್ಮಾ ಕೂಡ ವೇದಿಕೆಯಲ್ಲೇ ಇದ್ರು. ಆದರೆ ಉದ್ಘಾಟನೆ ಮಾಡೋದಕ್ಕೆ ಶರ್ಮಾ ತನ್ನ ಪೋಷಕರನ್ನ ವೇದಿಕೆಗೆ ಆಹ್ವಾನಿಸಿ ಉದ್ಘಾಟನೆ ಮಾಡಿಸಿರುವಂಥ ವಿಶೇಷ ಘಟನೆ ನಡೆದಿದೆ. ರೋಹಿತ್ ಶರ್ಮಾ ಸ್ಟ್ಯಾಂಡ್ ಉದ್ಘಾಟನೆ ಕಾರ್ಯಕ್ರಮದ ಮುಖ್ಯ ಅತಿಥಿ ಅವರೇ ಆಗಿದ್ರು. ಈ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸೇರಿದಂತೆ ಹಲವು ಗಣ್ಯರು ಕೂಡ ಪಾಲ್ಗೊಂಡಿದ್ರು. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿದ್ದ ರೋಹಿತ್ ಶರ್ಮಾರನ್ನ ಸ್ಟ್ಯಾಂಡ್ ಉದ್ಘಾಟಿಸುವಂತೆ ಮನವಿ ಮಾಡಲಾಗಿತ್ತು. ಆದರೆ ರೋಹಿತ್ ಶರ್ಮಾ ಉದ್ಘಾಟನೆ ಮಾಡುವ ಬದಲು ತನ್ನ ಪೋಷಕರನ್ನ ವೇದಿಕೆಗೆ ಆಹ್ವಾನಿಸಿದ್ದಾರೆ. ಅದರ ಜೊತೆಗೆ ಪತ್ನಿ ರಿತಿಕಾ ವೇದಿಕೆಗೆ ಬಂದರು. ರೋಹಿತ್ ಶರ್ಮಾ ತಂದೆ ಗುರುನಾಥ್ ಹಾಗೂ ತಾಯಿ ಪೂರ್ಣಿಮಾ ರೋಹಿತ್ ಶರ್ಮಾ ಸ್ಟ್ಯಾಂಡ್ ಅನ್ನ ಉದ್ಘಾಟನೆ ಮಾಡಿದ್ರು. ಇನ್ನು ಉದ್ಘಾಟನೆ ಮಾಡಿ ಮಾತನಾಡಿದಂತ ರೋಹಿತ್ ಶರ್ಮಾ, ಎಲ್ಲರ ಮುಂದೆ ನನಗೆ ಇಷ್ಟು ದೊಡ್ಡ ಗೌರವ ಸಿಗ್ತಾ ಇರುವಂಥದ್ದು ನನ್ನ ಹೆಮ್ಮೆಯ ವಿಚಾರ ಅಂತ ಹೇಳಿದ್ರು. ಪ್ರಮುಖವಾಗಿ ನನ್ನ ಪೋಷಕರ ಎದುರು ಈ ಗೌರವ ನನಗೆ ಹೆಚ್ಚು ಖುಷಿಯನ್ನ ಕೊಟ್ಟಿದೆ. ನನ್ನ ತಂದೆ ತಾಯಿ, ಪತ್ನಿ, ಮಗಳು, ನನ್ನ ಸಹೋದರ, ಆತನ ಕುಟುಂಬ ಕೂಡ ಇಲ್ಲಿ ಹಾಜರಿದೆ. ಎಲ್ಲರಿಗೂ ಕೂಡ ನನ್ನ ಕರಿಯರ್ಗೆ ಸಾಕಷ್ಟು ತ್ಯಾಗವನ್ನ ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ ಅಂತ ಹೇಳಿ ರೋಹಿತ್ ಶರ್ಮಾ ಅವರು ಹೇಳಿದ್ರು.